ಓಂ ಶ್ರೀ ಪ್ರಥಮದಲ್ಲಿ ಶ್ರೀ ರಾಚೋಟೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಶ್ರೀಮಠದ ಪರಮ ಪೂಜ್ಯರಾಗಿರುವಂತಹ ಚನ್ನಬಸವ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಂಡು ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಸಹಪಾಠಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಬಸವಣ್ಣವರು 12ನೇ ಶತಮಾನದ ಕ್ರಾಂತಿಕಾರಿಗಳು. ಅವರು ವ್ಯಕ್ತಿಯಾಗಿರಲಿಲ್ಲ, ಒಂದು ಸಮಾಜದ ಶಕ್ತಿಯಾಗಿ ಪರಿವರ್ತನೆಯಾಗಿದ್ದರು. ಅಂದಿನ ಲಿಂಗವನ್ನು ಎತ್ತಿ ಅವರು ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನು ಮುಂದೆ ನಡೆಸಬೇಕಂತೇಳಿ ಬಹಳ ಕ್ರಾಂತಿಕಾರಿಗಳನ್ನು ಮಾಡಿದರು. ಅದಕ್ಕೆ ಅವರ ಕಾಯಕವೇ ಕೈಲಾಸ ಅಂತೇಳಿ ಅವರ ತತ್ವವನ್ನು ಅಳವಡಿಸಿದರು. ಅವರ ಮೇಲು ಕೀಳು ಎಂಬ ಭಾವನೆಯನ್ನು ತೆಗೆದು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಅವರು ಇಟ್ಟುಕೊಂಡು ಅವರು ಸಮಾಜದಲ್ಲಿ ಮುನ್ನಡೆದಿದ್ದರು. ಅದೇ ರೀತಿ ಕುಮಾರಸ್ವಾಮಿಗಳು ಅದೇ ರೀತಿ ನಡೆದಿದ್ದರು. ಎಲ್ಲೇ ಹೋದ್ರೂ ಅವರ ಲಿಂಗ ಪೂಜೆದಲ್ಲೇ ದೇವರನ್ನು ಕಾಣಬಹುದು ಅಂತೇಳಿ ಅವರೆಲ್ಲ ಶಿವಯುಗಗಳಾಗಿ ಹೋಗಿದ್ದರು. ಅದಕ್ಕೋಸ್ಕರ ನಾವೇನೆಲ್ಲ ಇಂಥ ಒಳ್ಳೆಯ ಪೂಜ್ಯರ ಹಾಗೂ ಸಂತರ ಸೇವೆಯನ್ನು ಅವರ ವಚನಗಳನ್ನು ಮುನ್ನಡೆಸಿಕೊಂಡು ಹೋಗಿ ನಾವೆಲ್ಲ ಮುಂದಿನ ಸಮಾಜವನ್ನು ನೋಡೋಣ ಎಂದು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.